ಋತುಚರ್ಯದ್ದೇ ಎರಡು ವರ್ಡ್ ಇದೆ. ಋತು ಅಂದ್ರೆ ಸೀಸನ್ ಆಗೋಯ್ತು, ಅಂದ್ರೆ ಆ ಕಾಲಘಟ್ಟ ಆಗೋಯ್ತು. ಮತ್ತೆ ಚರ್ಯ ಅಂದ್ರೆ ಆ ಕಾಲಘಟ್ಟದಲ್ಲಿ ಆ ತಿಂಗಳುಗಳಲ್ಲಿ ಏನು ಮಾಡಬೇಕೋ ಅದು ಋತುಚರ್ಯದಲ್ಲಿ ಬರುತ್ತೆ. ಎಕ್ಸಾಂಪಲ್ ನಾನು ಹೇಳ್ತೀನಿ, ಗ್ರೀಷ್ಮ ಅಂದ್ರೆ ಬಿಸಿಲುಗಾಲದಲ್ಲಿ ನಮ್ಗೆ ವಾಟರ್ ಮೆಲನ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ತಿನ್ನಕ್ ಶುರು ಮಾಡಿರ್ತೀವಿ, ಅದಕ್ಕೆ ಇಂಬ್ಯಾಲೆನ್ಸ್ ಗಳು ಜಾಸ್ತಿ ಆಗುತ್ತೆ. ವರ್ಷ ಋತುಗಳಲ್ಲಿ ಸಾಮಾನ್ಯವಾಗಿ ವಾತ ಜಾಸ್ತಿ ಆಗಿರೋದ್ರಿಂದ ಯಾವುದೇ ವಾತಕರ ಆಹಾರಗಳು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ತಣ್ಣೀರ್ ಕುಡಿಯುವಂತದ್ದು ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಿಸಿ ಇರೋ ನೀರಿದ್ರೆ ವಾತ ಕಮ್ಮಿ ಆಗುತ್ತೆ. ಡ್ರೈ ಐಟಮ್ಸ್ ಗಳು, ಈಗ ಬ್ರೆಡ್ ಯಾವುದೇ ಡ್ರೈ ಇರ್ಬೋದು, ಡ್ರೈ ತರಕಾರಿಗಳು ಕೂಡ ಯಾವುದೇ ತರಕಾರಿಗಳು ಡ್ರೈ ಇದ್ದಿದ್ದು ಕೂಡ ಕಮ್ಮಿ ಮಾಡ್ಬೇಕು. ಆಲೂಗಡ್ಡೆ ಅಂತ ನಾನು ಏನ್ ಹೇಳಿದ್ನೋ, ಹೂಕೋಸ್ ಅಂತಿದ್ವೋ, ಎಲೆಕೋಸ್ಗಳು, ಯಾವುದೇ ಪದಾರ್ಥಗಳು ವಾಯು ಜಾಸ್ತಿ ಮಾಡುವಂತ ಪದಾರ್ಥಗಳನ್ನ ಕಮ್ಮಿ ಮಾಡ್ಬೇಕು. ಸೊ ಯಾವ ಋತುವಲ್ಲಿ ಯಾವ ಆಹಾರ ತಗೋಬೇಕು, ಯಾವ ಪದ್ಧತಿಗಳನ್ನ ಫಾಲೋ ಮಾಡ್ಬೇಕು, ನಾವು ಆ ಪದ್ಧತಿ ಮಾಡಿದ್ರೆ ಆ ಋತುವಿನ ಏನು ತೊಂದರೆಗಳಿದೆಯೋ, ಪರಿಣಾಮ ಇದೆಯೋ, ಆ ನೆಕ್ಸ್ಟ್ ಋತುಗೆ ಕಂಟಿನ್ಯೂ ಆಗಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಋತುವಿಂದ ಇನ್ನೊಂದು ಋತುಗೆ ತೊಂದರೆ ಆಗಕ್ ಶುರು ಆಗುತ್ತೆ. ಈ ವರ್ಷ ಋತು ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ವರ್ಷ ಋತು ಅಂತ ಹೇಳಿದ್ರೆ ಮಳೆ ಟೈಮ್ ಅಂತ ಅರ್ಥನಾ? ಮಳೆ ಟೈಮ್, ಹೌದು. ಓಕೆ. ಸೊ ಆ ಟೈಮ್ ಅಲ್ಲಿ ಯೂಶಲಿ ಮಳೆ ಟೈಮ್ ಅಲ್ಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಟೈಮ್ ಅಲ್ಲಿ ಹೆಲ್ತ್ ನ ಕಾಪಾಡ್ಕೊಳ್ಳುವಂಥದ್ದು, ಸೊ ಫಾಲೋ ಅಪ್ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ? ಆಹಾರ ಕರೆಕ್ಟ್ ಆಗಿ ಟೈಮ್ ತಗೊಳ್ಳುವಂಥದ್ದು. 7:30 8 ಬ್ರೇಕ್ಫಾಸ್ಟ್ ಆಗ್ಲೇಬೇಕು ಎಲ್ಲಾರ್ದು ಕೂಡ. 12 1 ಊಟ ಆಗ್ಲೇಬೇಕು. ಮತ್ತೆ ರಾತ್ರಿ 7:30 8 ಒಳಗಡೆ ಊಟ ಆಗ್ಲೇಬೇಕು. ಯಾಕಂದ್ರೆ ಯಾವಾಗ ಬೆಂಕಿ ಇರುತ್ತೋ ಅವಾಗ ಊಟ ಚೆನ್ನಾಗಿ ಕರೆಕ್ಟ್ ಆಗಿ ಮಾಡಿದ್ರೆ ಜೀರ್ಣ ಆಗುತ್ತೆ. ಆ ಊಟನೂ ಕೂಡ ಕಫ ಆಗಿ ಪರಿವರ್ತನೆ ಆಗಿ ಬಾಡಿ ವೆಯ್ಟು ಗೇನ್ ಆಗಲ್ಲ. ಮತ್ತೆ ಮಿತ ಆಹಾರ ಅಂತ ಹೇಳ್ತೀವಿ. ಮಿತ ಆಹಾರ ಮಿತ ವಿಹಾರ ಅಂತ ಹೇಳ್ತೀವಿ. ಅಂದ್ರೆ ಜಾಸ್ತಿ ಆಹಾರ ತಗೊಳ್ಳೋದು ಇಂಬ್ಯಾಲೆನ್ಸೇ ಕೂಡ. ಎಕ್ಸಸೈಸು ಕೂಡ ನೀವು ಎಲ್ಲಾ ಸೀಸನ್ ಅಲ್ಲೂ ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಅದರಿಂದಾನೇ ನಿಮ್ಮ ಬಾಡಿಗೆ ಸರ್ಕ್ಯುಲೇಷನ್ ಆಗುವಂಥದ್ದು, ಜಾಯಿಂಟ್ ಗಳಿಗೆ ಸ್ಟ್ರೆಂತ್ ಸಿಗುವಂಥದ್ದು, ಬಾಡಿ ಮಸಲ್ ಗಳು ಗೇನ್ ಆಗುವಂಥದ್ದು, ಮತ್ತೆ ಕಲೆಕ್ಟ್ ಆಗುವಂತ ಕಫ ಅಂದ್ರೆ ಫ್ಯಾಟ್ ಗಳನ್ನು ಕೂಡ ಕರಗುವಂಥದ್ದು. ಈ ಹಬ್ಬ ಹರಿದಿನಗಳು ಬಂದಿರುವಂತದ್ದು ಸೀಸನ್ ಪ್ರಕಾರನೇ. ಈ ಯುಗಾದಿ ಬಂದಾಗ ಬೆಲ್ಲ ಮತ್ತೆ ಸ್ವಲ್ಪ ಇದು ತಿಂತೀವಿ, ಏನಂತೀವಿ ನಾವು, ನಿಂಬೆ ಹೂವು ತಿನ್ನೋವಂಥದ್ದಲ್ವಾ, ಬೇವು ಬೆಲ್ಲ. ಯಾಕೆಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಬಾಡಿಗೆ ತಣ್ಣಗೆ ಆಗ್ಬೇಕಾಗಿರುತ್ತೆ. ಅದಕ್ಕೆ ಬೇವು ಮತ್ತೆ ಬೆಲ್ಲ ಬಂದಿರುವಂತದ್ದು. ಎಳ್ಳು ತಿಂತೀವಿ ಸಂಕ್ರಾಂತಿಯಲ್ಲಿ, ಬಿಕಾಸ್ ಅಲ್ಲಿ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಸ್ವಲ್ಪ ಬಾಡಿ ಡ್ರೈ ಆಗಿರುತ್ತೆ. ಸೊ ಹಂಗಾಗಿ ಇಚ್ಚಿಂಗ್ ಎಲ್ಲ ಬರುವಂತದ್ದು ಆಗಿರುತ್ತೆ. ಅದಕ್ಕೋಸ್ಕರನೇ ಅದು ಎಳ್ಳು ಬರುವಂತದ್ದು. ಸೊ ಆ ಸೀಸನ್ಗೆ ಪ್ರಕಾರವಾಗಿ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಆ ಫೆಸ್ಟಿವಲ್ಸ್ ಗಳು ಬಂದಿದೆ. ಅದನ್ನ ಆಚರಣೆ ಮಾಡೋದ್ರಿಂದ ಆ ಸೀಸನ್ ಅಲ್ಲಿ ಏನ್ ತಗೋಬೇಕು ಅಂತ ಆಗೋದ್ರಿಂದ ಅದು ಉಪಯೋಗಕ್ಕೆ ಬರುತ್ತೆ. ಎಲ್ಲಾ ಸೀಸನ್ ಅಲ್ಲೂ ಊಟದ ಟೈಮ್ಗಳು ಕರೆಕ್ಟ್ ಆಗಿರ್ಬೋದು, ಕರೆಕ್ಟ್ ಆಗಿರ್ಬೇಕು. ಎಕ್ಸಸೈಸ್ ಗಳು ಕರೆಕ್ಟ್ ಆಗಿರ್ಬೇಕು. ನಿದ್ದೆ ಮಾಡುವಂತ ಟೈಮ್ ಕರೆಕ್ಟ್ ಆಗಿದ್ರೆ ಆಯ್ತು, ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದಕ್ಕೆ ತನ್ನದೇ ಆದಂತ ಮಹತ್ವ ಇದೆ. ಯಾಕೆಂತ ಹೇಳಿದ್ರೆ ಆಯುರ್ವೇದ ಅಂದ್ರೆ ಹಿಂದಿನ ಕಾಲದಿಂದಲೂ ಕೂಡ ಬಂದಿರುವಂತ ಒಂದು ಔಷಧೀಯ ಪದ್ಧತಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಿದ್ರೆ ಆಯುರ್ವೇದದ ಪ್ರಕಾರ ಋತುಚರ್ಯ ಅಂತ ಹೇಳಿದ್ರೆ ಏನು? ಅಂದ್ರೆ ನಾವು ಕಾಲ ಕಾಲಕ್ಕೆ ನಮ್ಮ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡಿಕೊಳ್ಬೇಕು? ಮಳೆಗಾಲದಲ್ಲಿ ಇರೋ ತರಾನೇ ಚಳಿಗಾಲದಲ್ಲೂ ನಮ್ಮ ಹೆಲ್ತ್ ಅನ್ನ ನಾವು ನೋಡಿಕೊಂಡ್ರೆ ಏನಾದ್ರೂ ಸಮಸ್ಯೆ ಬರುತ್ತಾ? ಸೊ ಕಾಲಕ್ಕೆ ತಕ್ಕಂತೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಮುರಳಿ ನಾಯ್ಕ್ ಪಿ, ಸೀನಿಯರ್ ಆಯುರ್ವೇದ ಫಿಸಿಷಿಯನ್, ಅಮೃತ್ ಆಯುರ್ಧಾಮ್, ಉತ್ತರಹಳ್ಳಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಡಾಕ್ಟರ್, ಈಗ ಆಯುರ್ವೇದದ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಅಂದ್ರೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಹೆಲ್ತ್ ಅನ್ನ ನಾವು ನೋಡಿಕೊಳ್ಳೋದಕ್ಕೆ ಋತುಚರ್ಯ ಅನ್ನುವಂತ ಒಂದು ವಿಷಯ ಇದೆ. ಸೊ ಈ ಋತುಚರ್ಯ ಅಂತ ಹೇಳಿದ್ರೆ ಏನು? ಇದ್ರ ಬಗ್ಗೆ ತಿಳಿಸ್ಕೊಡಿ ಆಯುರ್ವೇದದ ಪ್ರಕಾರ. ಋತುಚರ್ಯದ್ದೇ ಎರಡು ವರ್ಡ್ ಇದೆ. ಋತು ಅಂದ್ರೆ ಸೀಸನ್ ಆಗೋಯ್ತು, ಅಂದ್ರೆ ಆ ಕಾಲಘಟ್ಟ ಆಗೋಯ್ತು. ಮತ್ತೆ ಚರ್ಯ ಅಂದ್ರೆ ಆ ಕಾಲಘಟ್ಟದಲ್ಲಿ ಆ ತಿಂಗಳುಗಳಲ್ಲಿ ಏನು ಮಾಡಬೇಕೋ ಅದು ಋತುಚರ್ಯದಲ್ಲಿ ಬರುತ್ತೆ. ಸೊ ಋತುಚರ್ಯ ಇಸ್ ಅ ಪ್ರೋಸೆಸ್. ಏನೇನ್ ನಾವು ಊಟ ಮಾಡ್ಬೇಕು, ಯಾವ ರೀತಿ ಮಲ್ಕೋಬೇಕು, ಯಾವ ರೀತಿ ಬಟ್ಟೆಗಳು ಹಾಕೋಬೇಕು, ಎಲ್ಲಾನು ಕೂಡ ಬರುವಂತದ್ದೇ ಋತುಚರ್ಯ. ಆಯುರ್ವೇದದಲ್ಲಿ ಅದ್ರ ಸ್ಪೆಷಲ್ ಇದು ಕೊಟ್ಟಿದ್ದಾರೆ. ಬಿಕಾಸ್ ಒಂದೊಂದು ಋತುವಲ್ಲೂ ಕೂಡ ಆಯುರ್ವೇದದ ಪ್ರಕಾರ ವಾತ ಪಿತ್ತ ಕಫ ಅಂತ ನಾವ್ ಏನ್ ಹೇಳ್ತೀವೋ, ಬಾಡಿಯ 3 ಸ್ಟ್ರಾಂಗ್ ಎನರ್ಜಿಗಳು ವಿಚ್ ನಮಗೆ ಡಿಸೀಸಸ್ ಕೊಡುತ್ತೆ, ನಮ್ಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಅದ್ರ ಜೊತೆ ಊಟ ಆಹಾರಗಳಿಂದ ಅದಕ್ಕೂ ಎರಡಕ್ಕೂ ಉಪಯೋಗ ಆಗುವಂತದ್ದು.
ಸೊ ಅದನ್ನೇ ನಾವು ಋತುಚರ್ಯದಲ್ಲಿ ಫಾಲೋ ಮಾಡುವಂತದ್ದು. ಯಾವುದೇ ದೋಷಗಳನ್ನ ನಾವು ಇಂಬ್ಯಾಲೆನ್ಸ್ ಮಾಡಬಾರ್ದು, ಯಾವುದೇ ದೋಷಗಳನ್ನ ನಾವು ಜಾಸ್ತಿ ಕೆಳಗಡೆ ಮಾಡಬಾರ್ದು, ಅಕಾರ್ಡಿಂಗ್ ಟು ಸೀಸನ್ ವೈಸ್. ಸೊ ಅದೇ ಋತುಚರ್ಯ ಅಂತ ಹೇಳ್ತೀವಿ ನಾವು. ಡಾಕ್ಟರ್, ನಿಮಗೆ ಮಾತಾಡ್ತಾ ಹೇಳಿದ್ರಿ ಋತುಚರ್ಯ ಅಂತ ಹೇಳಿದ್ರೆ ಕೇವಲ ತಿನ್ನೋದು ಮಾತ್ರ ಅಲ್ಲ, ಅದ್ರ ಹೊರತಾಗಿಯೂ ಕೂಡ ಹಲವಾರು ವಿಚಾರಗಳಿದೆ ಅಂತ. ಸೊ ಯಾವ್ದೆಲ್ಲ ಅಂತ ಅಂದ್ರೆ ಜನರಲ್ ಆಗಿ ಹೇಳೋದಾದ್ರೆ? ಋತುಗಳು, ಈಗ ಎಕ್ಸಾಂಪಲ್ ನಮ್ದು ಈಗ ಇವಾಗಿನ ಋತುನೇ ತಗೊಳ್ಳೋಣ. ಇದೊಂದ್ ಸ್ವಲ್ಪ ಗ್ರೀಷ್ಮ ಋತು ಅಂತೀವಿ. ಬಿಸಿಲು ಇರ್ಬೇಕಿತ್ತು, ಬಿಸಿಲಿಂದ ಸ್ವಲ್ಪ ಗ್ರೀಷ್ಮದಿಂದ ನಾವು ವರ್ಷಕ್ಕೆ ಹೋಗಿದ್ದೀವಿ, ವರ್ಷ ಋತು ಬಂತು. ಸೊ ವರ್ಷದಿಂದ ಈಗ ನೆಕ್ಸ್ಟ್ ಹೋಗುವಂತದ್ದು ಶರದ್ ಋತು ಅಂತ, ಸ್ವಲ್ಪ ಆಷಾಢ ಅವೆಲ್ಲಾನು ಶರದ್ ಋತು ಅಂತ ಹೇಳ್ತೀವಿ. ಸೊ ಈ ಋತುವಲ್ಲಿ, ವರ್ಷ ಋತುವಲ್ಲಿ ತುಂಬಾ ವಾತ ಜಾಸ್ತಿ ಆಗುತ್ತೆ. ಅಂದ್ರೆ ಸ್ವಲ್ಪ ಚಳಿ ಶುರು ಆಗಿರುತ್ತೆ. ವಾಯು ಪದಾರ್ಥಗಳೆಲ್ಲಾನು ತಗೊಂಡಾಗ ಮೈಕೈ ನೋವು, ಈಗ ಸುಮ್ನೆ ನೀವು ಮನೇಲಿ ಕೂತಿದ್ರು ಮೈಕೈ ನೋವು ಬರಕ್ ಶುರು ಆಗುತ್ತೆ. ಸೊ ವರ್ಷ ಋತುವಿಂದನೇ ಎಫೆಕ್ಟ್ ಅದು. ಅದ್ರಲ್ಲಿ ಸ್ವಲ್ಪ ಆಲೂಗಡ್ಡೆ ತಿಂದ್ವಿ, ಸ್ವಲ್ಪ ಕಾಳುಗಳು ಬಂದ್ಬಿಡ್ತು ಊಟದಲ್ಲಿ, ಅವಾಗ ಏನಾಗುತ್ತೆ ಅಂದ್ರೆ ವಾಯು ಜೊತೆಗಿನ್ನ ವಾಯು ತಿಂದಿದ್ ಊಟನೂ ಜಾಸ್ತಿ ಆಗಿ ಮೈಕೈ ನೋವು ಅವೆಲ್ಲಾನು ಕೂಡ. ಸೊ ಈ ಋತುವಲ್ಲಿ ಏನೇನ್ ಮಾಡ್ಬೇಕು, ವಾಯುನ್ ಕಮ್ಮಿ ಮಾಡ್ಕೋಬೇಕು, ಅದ್ರ ಆಹಾರ ಪದ್ಧತಿಗಳು, ಅದ್ರದ್ದು ಬಟ್ಟೆ ಹಾಕೊಳ್ಳುವಂಥದ್ದು, ಸ್ವಲ್ಪ ಚಳಿ ಕಂಟ್ರೋಲ್ ಮಾಡುವಂತದ್ದು ಬಟ್ಟೆಗಳು. ಸೊ ಆ ರೀತಿಯಲ್ಲಿ ನಾವು ಮಾಡುವಂತದ್ದೇ ಋತುಚರ್ಯ ಆ ಸೀಸನ್ ಅಲ್ಲಿ. ಇಲ್ಲ ಅಂದ್ರೆ ಏನಾಗುತ್ತೆ, ಇದೇ ವಾಯು ಏನ್ ಜಾಸ್ತಿ ಆಗಿದೆಯೋ ಈ ಸೀಸನ್ ಅಲ್ಲಿ ಬರ್ತಾ ಬರ್ತಾ ನೆಕ್ಸ್ಟ್ ಋತುವಲ್ಲೂ ಅದೇ ಕಂಟಿನ್ಯೂ ಆಗಿದ್ರೆ ಮೈಕೈ ನೋವು ಇನ್ನ ಡ್ರೈ ಆಗೋಗುತ್ತಾ ಇದ್ರಲ್ಲಿ ಶರದ್ ಋತುವಲ್ಲಿ. ಸೊ ಅವಾಗ ಇನ್ನ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಆ ಋತುವಿನ ಆಹಾರನ ಆ ಋತುವಲ್ಲೇ ಮುಗಿಸ್ಕೊಂಡು ಆ ಋತುವಲ್ಲೇ ಕರೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಋತು ಹೋಗುವಂತದ್ದು. ಓಕೆ. ಸೊ ಸೀಸನಲ್ ಫುಡ್ ತಿನ್ಬೇಕು ಅಂತ ಹೇಳೋದು ಇದೇ ಕಾರಣಕ್ಕ? ಹೌದು, ಸೀಸನಲ್ ಫುಡ್. ಬಿಕಾಸ್ ಯಾವ ಋತುವಲ್ಲಿ, ಎಕ್ಸಾಂಪಲ್ ನಾನು ಹೇಳ್ತೀನಿ, ಗ್ರೀಷ್ಮ ಅಂದ್ರೆ ಬಿಸಿಲುಗಾಲದಲ್ಲಿ ನಮ್ಗೆ ವಾಟರ್ ಮೆಲನ್ ತುಂಬಾ ಚೆನ್ನಾಗಿ ಬರುತ್ತೆ. ನೀರಿನ ಪದಾರ್ಥ, ನೀರೇ ಕಮ್ಮಿ ಇರುತ್ತೆ ಅಂದ್ರೂ ಭೂಮಿ ವಾಟರ್ ಮೆಲನ್ ಇಲ್ಲ ಅಂದ್ರೆ ನಮ್ಮ ಇದು ಏನಂತೀವಿ ನೀರಿನ ಪದಾರ್ಥಗಳ ತರಕಾರಿಗಳು ಜಾಸ್ತಿ ಬರುವಂತದ್ದಿರುತ್ತೆ. ಎದಕ್ಕೆ, ಆ ಋತುವಿನ ತೊಂದರೆಗಳು ಅಂದ್ರೆ ಗ್ರೀಷ್ಮ ಬಿಸಿಲಿನ ತೊಂದರೆಗಳನ್ನ ಕಮ್ಮಿ ಮಾಡಕ್ಕೋಸ್ಕರ ನೀರಿನ ಪದಾರ್ಥಗಳದ್ದು ಬರುತ್ತೆ. ಸೊ ಅದನ್ನೇ ತಗೋಬೇಕು. ಹಂಗಾಗಿ ಸೀಸನಲ್ ಫುಡ್ ಚೆನ್ನಾಗಿರುತ್ತೆ ಅಂತ. ಓಕೆ. ಈಗ ಈ ಟೈಮಿಗೆ ಕಂಪೇರ್ ಮಾಡಿದ್ರೆ, ಈಗ ಅಟ್ ಪ್ರೆಸೆಂಟ್ ನಾವಿರುವಂತಹ ಟೈಮ್ ಅಲ್ಲಿ ಯಾವ ಫುಡ್ ಅನ್ನ ತಗೋಬಾರ್ದು ಅಥವಾ ಯಾವ ಫ್ರೂಟ್ಸ್ ಅನ್ನ ತಗೋಬಾರ್ದು? ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಎಲ್ಲಾ ಸೀಸನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಇದು ಈ ಟೈಮಿಗೆ ಇರುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಯಾವ ವೆಜಿಟೇಬಲ್ಸ್ ಅನ್ನ ತಗೋಬಹುದು ಅಥವಾ ಯಾವ ಫ್ರೂಟ್ಸ್ ಅನ್ನ ತಿನ್ಬಹುದು, ಯಾವ್ದನ್ನ ತಿನ್ಬಾರ್ದು ಡಾಕ್ಟರ್? ಈಗಿನ ಋತು, ಈಗ ವರ್ಷ ಋತು ಏನ್ ನಡೀತಿದ್ಯೋ ಮಳೆಗಾಲದಲ್ಲಿ, ನಮ್ದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎಲ್ಲಾ ಋತುವಲ್ಲಿ ಎಲ್ಲಾ ಫ್ರೂಟ್ಸ್ ಗಳು, ಬಿಕಾಸ್ ಕಲ್ಟಿವೇಶನ್ ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಚೆನ್ನಾಗಿರೋದ್ರಿಂದ ಎಲ್ಲಾ ಬರುತ್ತೆ. ಅದಕ್ಕೆ ನಾವು ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ತಿನ್ನಕ್ ಶುರು ಮಾಡಿರ್ತೀವಿ, ಅದಕ್ಕೆ ಇಂಬ್ಯಾಲೆನ್ಸ್ ಗಳು ಜಾಸ್ತಿ ಆಗುತ್ತೆ. ಬಟ್ ವರ್ಷ ಋತುಗಳಲ್ಲಿ ಸಾಮಾನ್ಯವಾಗಿ ವಾತ ಜಾಸ್ತಿ ಆಗಿರೋದ್ರಿಂದ ಯಾವುದೇ ವಾತಕರ ಆಹಾರಗಳು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ತಣ್ಣೀರ್ ಕುಡಿಯುವಂತದ್ದು ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಿಸಿ ಇರೋ ನೀರಿದ್ರೆ ವಾತ ಕಮ್ಮಿ ಆಗುತ್ತೆ. ಡ್ರೈ ಐಟಮ್ಸ್ ಗಳು, ಈಗ ಬ್ರೆಡ್ ಯಾವುದೇ ಡ್ರೈ ಇರ್ಬೋದು, ಡ್ರೈ ತರಕಾರಿಗಳು ಕೂಡ, ಯಾವುದೇ ತರಕಾರಿಗಳು ಡ್ರೈ ಇದ್ದಿದ್ದು ಕೂಡ ಕಮ್ಮಿ ಮಾಡ್ಬೇಕು. ಆಲೂಗಡ್ಡೆ ಅಂತ ನಾನು ಏನ್ ಹೇಳಿದ್ನೋ, ಹೂಕೋಸ್ ಅಂತಿದ್ವೋ, ಎಲೆಕೋಸ್ಗಳು, ಯಾವುದೇ ಪದಾರ್ಥಗಳು ವಾಯು ಜಾಸ್ತಿ ಮಾಡುವಂತ ಪದಾರ್ಥಗಳನ್ನ ಕಮ್ಮಿ ಮಾಡ್ಬೇಕು. ಆಲೂಗಡ್ಡೆ ತಿನ್ಬಾರ್ದು. ಹೌದು, ಆಲೂಗಡ್ಡೆ ತಿನ್ಬಾರ್ದು, ಕೋಸ್ ತಿನ್ಬಾರ್ದು, ಹೂಕೋಸ್ ತಿನ್ಬಾರ್ದು, ಕಾಳುಗಳು ತಿನ್ಬಾರ್ದು. ಯಾವುದೇ ಕಾಳು ಇರಬಹುದು, ಈಗ ರಾಜ್ಮಾ ಇರ್ಬಹುದು, ಇಲ್ಲ ಚೆನ್ನ ಇರಬಹುದು, ಹುರುಳಿ ಕಾಳು ಇರ್ಬೋದು, ಕಾಳುಗಳು ಎಲ್ಲಾನು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಅದು ವಾಯು ಪದಾರ್ಥ ಜಾಸ್ತಿ ಮಾಡುತ್ತೆ. ಅದರಿಂದ ಆಗುವಂತ ತೊಂದರೆಗಳು, ಮೈಕೈ ನೋವು ಬರುವಂತದ್ದು, ಕಾನ್ಸ್ಟಿಪೇಷನ್ ಇರುವಂತದ್ದು, ಹೊಟ್ಟೆ ಉಬ್ರ ಬರುವಂತದ್ದು ತೊಂದರೆಗಳು. ಬಿಕಾಸ್ ಈ ಸೀಸನ್ ಅಲ್ಲಿ ಮಳೆ ಇರೋದ್ರಿಂದ, ವಾಯು ಜಾಸ್ತಿ ಇರೋದ್ರಿಂದ ಆಹಾರದ ಪರಿಣಾಮ, ಇದು ಏನಂತೀವಿ, ಕ್ವಾಂಟಿಟಿಗಳು ಕಮ್ಮಿ ತಗೋಬೇಕು. ಬಿಕಾಸ್ ಜೀರ್ಣ ಶಕ್ತಿ ಕಮ್ಮಿ ಇರುತ್ತೆ. ಅದ್ರ ಮೇಲೆ ವಾಯು ಪದಾರ್ಥ ಎಲ್ಲ ಜಾಸ್ತಿ ತಗೊಂಡ್ರೆ ಅದು ಮೈಕೈ ಹಿಡ್ಕೊಳ್ಳುವಂತ ತೊಂದರೆ ಕೊಡುತ್ತೆ. ಸೊ ಹಂಗಾಗಿನೇ ಈ ಪದಾರ್ಥಗಳು, ಹಣ್ಣಿಂದು ಅಷ್ಟೇ, ಹಣ್ಣಿನ ವಿಚಾರಕ್ಕೆ ಬಂದಾಗ ಯಾವುದೇ ಡ್ರೈ ಐಟಮ್ಸ್ ಗಳಿರ್ಬೋದು, ಇವನ್ ನಾವು ಏನಂತೀವಿ, ನಾವು ಡ್ರೈ ಫ್ರೂಟ್ಸ್ ಗಳೆಲ್ಲಾನು ಕೂಡ ಅದನ್ನು ಕೂಡ ನೀರಿನಲ್ಲಿ ನೆನೆ ಹಾಕಿ ತಗೋಬೇಕು. ಯಾಕಂದ್ರೆ ಅದಕ್ಕೂ ನೀರಿನ ಅಂಶ ಬಂದಾಗ ಡ್ರೈನೆಸ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಮಾವಿನ ಸೀಸನ್ ಈಗ ಆಗೋಯ್ತು, ಏನು ಮಾವಿನಕಾಯ್ದು, ಈಗ ಮಾವಿನಕಾಯಿ ಸೀಸನ್ ನಿಂತೋಗಿದೆ. ಅದ್ ಬಿಟ್ಟು ಮಿಕ್ಕಿದ ಆಹಾರ, ಅದಕ್ಕೆ ಹೇಳಿದ್ವಿ ಎಲ್ಲಾ ಹಣ್ಣುಗಳು ಸಿಗುತ್ತೆ, ಬಟ್ ಆ ಸೀಸನ್ಗೆ ತಕ್ಕ ಹಣ್ಣುಗಳು ನಾವು ತಗೋಬೇಕಾಗುತ್ತೆ. ಓಕೆ ಓಕೆ. ಈ ಋತುಚರ್ಯದಿಂದ ಬೆನಿಫಿಟ್ಸ್ ಯಾವ್ದೆಲ್ಲ ಇದೆ ಡಾಕ್ಟರ್? ಸೊ ಯಾವ ಋತುವಲ್ಲಿ ಯಾವ ಆಹಾರ ತಗೋಬೇಕು, ಯಾವ ಪದ್ಧತಿಗಳನ್ನ ಫಾಲೋ ಮಾಡ್ಬೇಕು, ನಾವು ಆ ಪದ್ಧತಿ ಮಾಡಿದ್ರೆ ಆ ಋತುವಿನ ಏನು ತೊಂದರೆಗಳಿದೆಯೋ, ಪರಿಣಾಮ ಇದೆಯೋ, ಆ ನೆಕ್ಸ್ಟ್ ಋತುಗೆ ಕಂಟಿನ್ಯೂ ಆಗಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಋತುವಿಂದ ಇನ್ನೊಂದು ಋತುಗೆ ತೊಂದರೆ ಆಗಕ್ ಶುರು ಆಗುತ್ತೆ. ಈ ಎಕ್ಸಾಂಪಲ್ ಗ್ರೀಷ್ಮ ಋತುವಲ್ಲಿ ಜಾಸ್ತಿ ಬಿಸಿಲಿರೋದ್ರಿಂದ ಪಿತ್ತ ಜಾಸ್ತಿ ಆಗಕ್ ಶುರು ಆಗ್ತಾ ಇರುತ್ತೆ ಗ್ರೀಷ್ಮ ಋತುವಲ್ಲಿ.
ಸೊ ಅಕಸ್ಮಾತ್ ಆ ಋತುವಿನಲ್ಲಿ ನಾವು ನೀರು ಕುಡಿಯುವಂತದ್ದು, ಇಲ್ಲ ಅಂದ್ರೆ ಊಟ ಚೆನ್ನಾಗಿ ಸ್ವಲ್ಪ ಊಟದಲ್ಲಿ ಸ್ವಲ್ಪ ಖಾರ ಉಪ್ಪು ಹುಳಿನ ಕಮ್ಮಿ ಮಾಡೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಋತುವಲ್ಲಿ ಏನ್ ಡ್ರೈ ಆಗುತ್ತೋ ವರ್ಷ ಋತುವಲ್ಲಿ ವಾತ ಜಾಸ್ತಿ ಆಗುತ್ತೋ ಆ ಋತುವಿನ ಡ್ರೈನೆಸ್ ಈ ಋತುವಲ್ಲಿ ಜಾಸ್ತಿ ಮಾಡಿ ಮೈಕೈ ನೋವು ತುಂಬಾ ಜಾಸ್ತಿ ಮಾಡ್ಬಿಡುತ್ತೆ. ಸೊ ಹಂಗಾಗಿ ಒಂದು ಋತುವಿನ ತೊಂದ್ರೆನ ಆಹಾರ ಪದ್ಧತಿಗಳಿಂದ ಆ ಋತುವಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ ಋತುಗೆ ಬರುವಂತದ್ದಾಗ್ಬೇಕು. ಸೊ ಅದಕ್ಕೋಸ್ಕರ ನಾವು ಋತುಚರ್ಯನ ಆಯುರ್ವೇದದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೀವಿ. ಇವನ್ ತಗೊಳ್ಳುವಂತ ರೋಗಿಗಳು ಕೂಡ ತಮ್ಮ ಋತುವಿನ ಆಹಾರಗಳನ್ನ ಕರೆಕ್ಟ್ ಆಗಿ ತಗೊಂಡು ತಮ್ಮ ಆರೋಗ್ಯನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಅವ್ರ ರೋಗದ ಉಲ್ಬಣನೂ ಕಮ್ಮಿ ಆಗತ್ತೆ. ಸೊ ಹಂಗಾಗಿ ಡಾಕ್ಟರ್, ಹಾಗಿದ್ರೆ ಆಯುರ್ವೇದದಲ್ಲಿ ಟೋಟಲ್ ಆಗಿ ಎಷ್ಟು ಋತುಗಳಿದೆ ಅಂತ? 6 ಋತು ಅಂತ ಹೇಳಿದೀವಿ ಆಯುರ್ವೇದದಲ್ಲಿ. ಶಿಶಿರ ಋತು, ವಸಂತ ಋತು, ಗ್ರೀಷ್ಮ ಋತು, ಶರತ್, ವರ್ಷ ಋತು, ಶರದ್ ಋತು ಮತ್ತೆ ಹೇಮಂತ ಋತು ಅಂತ. ಇಂಡಿಯಾ ಒಂದೇ ಕಂಟ್ರಿ ಎಲ್ಲಾ 6 ಋತುಗಳು ಕರೆಕ್ಟ್ ಆಗಿ 2-2 ತಿಂಗಳು ರೇಡಿಯಸ್ ಅಲ್ಲಿ ಬರುವಂತದ್ದು. ಸೊ ಹಂಗಾಗಿ ಅದ್ರ ಮಧ್ಯದಲ್ಲಿ ಋತು ಸಂಧಿ ಅಂತಾನು ಬರುತ್ತೆ. ಒಂದು ಋತುವಿಂದ ಇನ್ನೊಂದು ಋತು ಹೋಗುವಂತದ್ದು ಮಧ್ಯದಲ್ಲಿ ಋತು ಸಂಧಿನೂ ಕೂಡ ಇರುತ್ತೆ. ಅವಾಗ್ಲೇನೆ ಸ್ವಲ್ಪ ಆರೋಗ್ಯಗಳು ಏರುಪೇರು ಆಗುವಂತದ್ದು. ಈಗ ಬಿಸಿಲಿಂದ ಮಳೆಗಾಲ ಬಂದ ತಕ್ಷಣ ಹೆಂಗೆ ಎಲ್ಲಾರ್ಗೂ ಸ್ವಲ್ಪ ತೊಂದರೆಗಳು, ಕೆಮ್ಮು, ನೆಗಡಿ, ಜ್ವರ, ಇಲ್ಲ ಅಂದ್ರೆ ಉಷ್ಣ ಆಗುವಂತದ್ದು, ಬಾಡಿ ಸಡನ್ ಉಷ್ಣ ಆಯ್ತು, ಸಡನ್ ಶೀತ ಆಯ್ತು. ಸೊ ಹಂಗಾಗಿ ಒಂದು ಋತುವಿನ ಇನ್ನೊಂದು ಋತು ಹೋಗೋದು ಕೂಡ ನಾವು ಹುಷಾರಾಗಿ ಆಹಾರ ಪದ್ಧತಿಗಳನ್ನ ನೋಡ್ಕೊಂಡು ಆ ಋತುವಿನ ಬಿಟ್ಟು ಈ ಋತು ಆಹಾರ ಪದ್ಧತಿನ ಶುರು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಓಕೆ, ಈಗ ಶಿಶಿರ್ ಋತು ಅಂತ ಹೇಳಿದ್ರೆ ಏನು? ಈ ಟೈಮ್ ಅಲ್ಲಿ ಎಷ್ಟು ಹುಷಾರಾಗಿರ್ಬೇಕಾಗತ್ತೆ? ಸೇವಿಸುವಂತ ಆಹಾರ ಹೇಗಿರ್ಬೇಕು ಅಂತ? ಶಿಶಿರ ಋತು ಅಂದ್ರೆ ನಾವು ವಿಂಟರ್ ಅಂತ ಹೇಳುವಂತದ್ದು. ಜನವರಿಯಿಂದ ಫೆಬ್ರವರಿ ಮಂತ್ಗಳಲ್ಲಿ ಬರುವಂತದ್ದು. ಅಂದ್ರೆ ಹೇಮಂತ, ಚಳಿ ಶುರು ಆಗಿರುತ್ತೆ ನಮ್ಗೆ ಡಿಸೆಂಬರ್ ಇಂದಾನೆ. ಆ ಚಳಿ ನೆಕ್ಸ್ಟ್ ಋತುವಲ್ಲಿ ಶಿಶಿರ ಋತುವಲ್ಲಿ ಬಂದಿರುತ್ತೆ ಆ ಚಳಿನು. ಸೊ ಆಹಾರ ಪದ್ಧತಿಗಳಲ್ಲಿ ಶಿಶಿರ ಋತುವಲ್ಲಿ ಜನವರಿ ಫೆಬ್ರವರಿಯಲ್ಲಿ ತಣ್ಣಗಿರೋ ಆಹಾರಗಳು ತಗೋಬಾರ್ದು. ಯಾಕಂದ್ರೆ ಕಫ ಶುರು ಆಗಿರುತ್ತೆ. ಕಫ ಏನು ಹೇಮಂತ ಋತುವಿಂದ ಬಂದಿರುವಂತ ಕಫ ಸ್ವಲ್ಪ ಬಿಲ್ಡಪ್ ಆಗಕ್ ಶುರು ಆಗಿರುತ್ತೆ. ಸೊ ನಮ್ಗೆ ಜೀರ್ಣ ಶಕ್ತಿ ತುಂಬಾ ಕಮ್ಮಿ ಆಗಿರುತ್ತೆ. ಆಮೇಲೆ ತಿನ್ನುವಂತ ಆಹಾರ ಯಾವುದೇ ಇದ್ರೂ ಕೂಡ ಅದಕ್ಕೆ ಗೇನ್ ವೇಟ್ ಆಗ್ತೀವಿ ಅಂತ ಹೇಳ್ತೀವಲ್ಲ, ತುಂಬಾ ಬಾಡಿ ವೇಟ್ ಆಗುವಂತದ್ದು. ಸೊ ಹಂಗಾಗಿ ಸ್ವೀಟ್ಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಸ್ವೀಟ್ ಪದಾರ್ಥಗಳನ್ನ ಇದನ್ನೆಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ, ಚೆನ್ನಾಗಿ ಬಾಡಿ ಒಳಗಡೆ ಇರುವಂತ ಕಫ ಉಲ್ಬಣ ಆಗಿ ವೆಯ್ಟ್ ಗೇನ್ ಮಾಡಿಸುವಂತದ್ದು, ವಾಟರ್ ರಿಟೆನ್ಷನ್ ಆಗುವಂತದ್ದು, ಅವೆಲ್ಲ ತೊಂದರೆಗಳು ಬರಕ್ ಶುರು ಆಗುತ್ತೆ. ಸೊ ಹಂಗಾಗಿ ಶಿಶಿರ ಋತುವಲ್ಲಿ ಸ್ವೀಟ್ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಓಕೆ, ಈಗ ವಸಂತ ಋತು ಅಂತ ಹೇಳಿದ್ರೆ ನಾವು ಕಾಮನ್ ಆಗಿ ಹೇಳ್ತೀವಿ ಅಂದ್ರೆ ಎಲೆಗಳು ಚಿಗುರುತ್ತೆ, ಸೊ ಆ ಋತು ಅಂತನ. ಈ ಟೈಮ್ ಅಲ್ಲಿ ಹುಳಿ ಸಿಹಿ ಆಹಾರವನ್ನ ತಪ್ಪಿಸ್ಬೇಕು ಅಂತ ಹೇಳ್ತಾರೆ, ಇದು ಹೌದಾ ಹೇಗೆ ಅಂತ? ಹೌದು, ಒಂದು ಸಿಹಿ ಆದ ಆಹಾರ ಯಾಕೆ, ನಾವಿನ್ನ ಚಳಿಗಾಲದಲ್ಲೇ ಇದೀವಿ. ವಸಂತದಲ್ಲಿ ಸ್ವಲ್ಪ ಪ್ರಕೋಪಗಳಾಗತ್ತೆ ಕಫದು. ಸೊ ಅವಾಗ ಆಹಾರ ಜಾಸ್ತಿ ಸ್ವೀಟ್ ತಗೊಂಡ್ರೆ ಉಲ್ಬಣ ಆಗತ್ತಂತ. ಸೊ ಈ ಟೈಮ್ ಅಲ್ಲಿ ಇರುತ್ತೆ. ಹೌದು, ಸ್ವಲ್ಪ ಚಳಿ ಅಂತೂ ಇರುತ್ತೆ. ಬೆಳಿಗ್ಗೆ ಹೊತ್ತು ಬಿಸಿಲು ಇರ್ಬೋದು, ಸಂಜೆ ಹೊತ್ತು ಚಳಿ ಇರ್ಬೋದು. ಬಟ್ ಅಲ್ಲಿ ಆಮ್ಲನೂ ಕಮ್ಮಿ, ಅಂದ್ರೆ ಹುಳಿ ಪದಾರ್ಥನು ಯಾಕೆ ಕಮ್ಮಿ ತಗೋಬೇಕು ಅಂದ್ರೆ ಅಲ್ಲಿ ಬೆಂಕಿ ಶುರು ಆಗಿರುತ್ತೆ. ಅಂದ್ರೆ ಪಿತ್ತ ಬಿಸಿಲು ಬರ್ತಾ ಇರುತ್ತಲ್ವಾ, ಅದಕ್ಕೆ ಎಲ್ಲಾ ಚಿಗುರುಗಳು ಎಲ್ಲಾನು ಹೊಡೆಯುವಂತದಲ್ವಾ. ಸೊ ಪಿತ್ತ ಉಲ್ಬಣ ಆಗುವಂತ ಸ್ಥಿತಿ ಅದು. ಸೊ ಆ ಋತುವಿಂದ ನೆಕ್ಸ್ಟ್ ಗ್ರೀಷ್ಮ ಬಿಸಿಲಿಗೆ ಹೋಗುವಷ್ಟರಲ್ಲಿ ಪಿತ್ತ ಜಾಸ್ತಿ ಆಗ್ಬಿಡುತ್ತೆ. ಸೊ ಎರಡು ಇದ್ರಗಳ ಮಧ್ಯದಲ್ಲಿ, ಋತುಗಳ ಮಧ್ಯದಲ್ಲಿ ನಾವು ಸ್ವೀಟು ತಗೋಬಾರ್ದು. ಇದ್ರದ್ದು ಶಿಶಿರದು ಸ್ವಲ್ಪ ಕಫ ಜಾಸ್ತಿ ಮಾಡಕ್ಕೆ, ಇವನ್ ಬಿಸಿಲು ಜಾಸ್ತಿ ಮಾಡಕ್ಕೆ ಹುಳಿನೂ ತಗೋಬಾರ್ದು. ಸೊ ಹಂಗಾಗಿನೇ ಎರಡೂ ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ಹೋಗುವಂತದ್ದು ಗ್ರೀಷ್ಮಗೆ. ಓಕೆ, ಈಗ ಬೇಸಿಗೆ ಟೈಮ್ ಅಲ್ಲಿ ಯಾವ ಅಭ್ಯಾಸ ಮಾಡ್ಬೇಕು, ಯಾವ ಅಭ್ಯಾಸಗಳಿಂದ ದೂರ ಇರಬೇಕು ಅಂತ? ಸೊ ನೀರ್ ಕುಡಿಬೇಕು ಅನ್ನೋಂಥದ್ದು ಕಾಮನ್ ಆಗಿ ಗೊತ್ತಿರುವಂತದ್ದು, ಅದನ್ನ ಹೊರತಾಗಿ ಹೇಳೋದಾದ್ರೆ ಹಣ್ಣು ತಗೊಳ್ಳುವಂತದ್ದು, ಚೆನ್ನಾಗಿ ನೀರಿರುವಂತ ಹಣ್ಣುಗಳು, ಡ್ರೈ ಎಲ್ಲ ಬಿಟ್ಟು ನೀರಿರುವಂತ ಹಣ್ಣುಗಳು, ಈಗ ಕುಂಬಳಕಾಯಿ ಅದು ಇದು ಎಲ್ಲಾನು, ಸ್ವಲ್ಪ ತರಕಾರಿಗಳಲ್ಲೂ ಕೂಡ ನೀರಿರುವಂತ ತರಕಾರಿಗಳು, ಯಾವುದೇ ಗಾಡ್ಗಳಿರ್ಬೋದು, ಎಲ್ಲಾನು ಪಡವಲಕಾಯಿ ಅದೆಲ್ಲಾನು ನೀರಿರುವಂತದ್ದು ಇರುತ್ತಾ. ಸೊ ಆ ತರ ತರಕಾರಿಗಳು ತಗೊಳ್ಳುವಂತದ್ದು. ಇಂಟರ್ನಲ್ಲಿ ಯಾವುದೇ ಋತುಗಳಲ್ಲಿ ಇದ್ರೂ ಕೂಡ ಆಹಾರ ಪದ್ಧತಿಗಳ ಟೈಮ್ ಪ್ರಕಾರ ತಗೋಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಸೊ ಆ ಋತುವಿನ ತೊಂದ್ರೆನೂ ಆಗ್ತಾ ಇರತ್ತೆ, ಅಲಾಂಗ್ ವಿತ್ ನೆಕ್ಸ್ಟ್ ಋತುಗೆ ಬರುವಂತ ತೊಂದರೆಗಳು ಆಗ್ತಾ ಇರತ್ತೆ. ಸೊ ಹಂಗಾಗಿ ಗ್ರೀಷ್ಮದಲ್ಲಿ ಸ್ವಲ್ಪ ನೀರಿರುವಂತ ಪದಾರ್ಥಗಳು, ತರಕಾರಿ ಅದೆಲ್ಲಾನು ತಗೋಬೇಕು. ಪ್ಲಸ್ ಅದ್ರ ಜೊತೆಗೆ ನಮ್ಗೆ ಗೊತ್ತು, ಬಿಸಿಲುಗಾಲದಲ್ಲಿ ಬಟ್ಟೆಗಳು ನಾವು ಕಮ್ಮಿ ಹಾಕೊಂತೀವಿ, ಬಿಕಾಸ್ ಹೀಟ್ ಟ್ರಾಪ್ ಆದಷ್ಟು ಕೂಡ ನಮ್ಗೆ ತೊಂದರೆ
ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಗುಳ್ಳೆ ಬರುವಂತದ್ದು, ಅಲರ್ಜಿ ಬರುವಂತದ್ದು ಬಾಡಿಗಳಲ್ಲಿ, ಇವೆಲ್ಲಾನು ತೊಂದರೆಗಳು ಗ್ರೀಷ್ಮ ಋತುವಲ್ಲಿ ತುಂಬಾ ಜಾಸ್ತಿ ಬರುತ್ತೆ. ಓಕೆ. ಈ ವರ್ಷ ಋತು ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ವರ್ಷ ಋತು ಅಂತ ಹೇಳಿದ್ರೆ ಮಳೆ ಟೈಮ್ ಅಂತ ಅರ್ಥನಾ? ಮಳೆ ಟೈಮ್, ಹೌದು. ಓಕೆ. ಸೊ ಆ ಟೈಮ್ ಅಲ್ಲಿ ಯೂಶಲಿ ಮಳೆ ಟೈಮ್ ಅಲ್ಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಟೈಮ್ ಅಲ್ಲಿ ಹೆಲ್ತ್ ನ ಕಾಪಾಡ್ಕೊಳ್ಳುವಂಥದ್ದು, ಸೊ ಫಾಲೋ ಅಪ್ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ? ಒಂದು ನನ್ನ ಆಹಾರ ಪದ್ಧತಿ ಬಗ್ಗೆ ಮುಂಚೆನೂ ಹೇಳಿದೆ, ಆಲೂಗಡ್ಡೆದೆಲ್ಲಾನು ಕೂಡ. ಅದ್ರ ಜೊತೆ ವಿಹಾರಗಳು, ಸ್ವಲ್ಪ ಎಕ್ಸರ್ಸೈಸ್ ಆಗ್ಬೇಕು. ಬಿಕಾಸ್ ಏನಾಗುತ್ತೆ, ವಾಯು ಜಾಸ್ತಿ ಆಗಿರೋದ್ರಿಂದ ಮೈಕೈ ಹಿಡ್ಕೊಳ್ಳುವಂಥದ್ದು, ಡ್ರೈ ಆಗುವಂಥದ್ದು ಆಗಿರುತ್ತೆ. ಸೊ ಸ್ವಲ್ಪ ಎಕ್ಸರ್ಸೈಸ್ಗಳು, ವಾಕಿಂಗ್ ಮಾಡುವಂಥದ್ದು ಇರ್ಬೋದು, ವಯಸ್ಸಾದವ್ರು ಸ್ಪೆಷಲಿ. ಬಿಕಾಸ್ ನಮಗೆ ಬರುವಂತ ಈ ತೊಂದರೆಗಳು ಏನೇನು ಅಂದ್ರೆ, ಮುಂಚೆ ಇರೋರು ನಮ್ಗೆ ವಯಸ್ಸಾದ ಕಾಲಗಳಲ್ಲಿ ಅಪ್ಪ ಅಮ್ಮಂದಿರ್ಗೆಲ್ಲ ತೊಂದರೆ ಏನ್ ಬರ್ತಿತ್ತು, ಜಾಸ್ತಿ ಯೂಸ್ ಮಾಡಿ ತೊಂದರೆ ಆಗ್ತಿತ್ತು ಜಾಯಿಂಟ್ಗಳದ್ದು. ಈಗ ನಮ್ಗೆ ಏನ್ ಬರ್ತಿದೆ, ನೋ ಯೂಸ್ ತೊಂದರೆಗಳು. ಅಂದ್ರೆ ನಾವು ಜಾಯಿಂಟ್ ಗಳನ್ನ ಯೂಸೇ ಮಾಡಲ್ಲ, ವಾಕಿಂಗು ಮಾಡ್ತಾ ಇಲ್ಲ, ಎಕ್ಸರ್ಸೈಸ್ ಅಪೋಸಿಟ್. ಸೊ ಹಂಗಾಗಿ ಸಡನ್ಲಿ ಒಂದಿನ ಎಲ್ಲೋ ನಡೆಯೋದ್ ಜಾಸ್ತಿ ಆಯ್ತು, ಇಲ್ಲ ಮೆಟ್ಲುಗಳು ಹತ್ತುವಂತದ್ ಕೆಲಸಗಳು ಜಾಸ್ತಿ ಆಯ್ತು. ಸೊ ಹಂಗಾಗಿನೇ ನಾವೇನ್ ಅಂತೀವಿ ಅಂದ್ರೆ, ಸೊ ವಾಯು ಜಾಸ್ತಿ ಆದಾಗ ವಾಯುಗ್ ಬೇಕಾಗಿರುವಂತ ಆಹಾರ ವಿಹಾರನ ತಗೊಂಡು ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ವಾಮ್ ಇಡುವಂಥದ್ದು, ತಾವು ಬೆಚ್ಚಿಗೆ ಇಟ್ಕೊಳ್ಳುವಂಥದ್ದು, ಸ್ಪೆಷಲಿ ಜಾಯಿಂಟ್ ಗಳನ್ನ ಬೆಚ್ಚಿಗೆ ಇಟ್ಕೊಳ್ಳುವಂಥದ್ದು, ಅವೆಲ್ಲ ಆಗ್ಬೇಕಾಗತ್ತೆ ವರ್ಷ ಋತುಗಳಲ್ಲಿ. ಓಕೆ. ಶರತ್ ಋತು ಅಂತ ಹೇಳಿದ್ರೆ ಏನು ಡಾಕ್ಟರ್? ಶರದ್ ಇಸ್ ಆಷಾಢ. ಸೊ ಆಷಾಢದಲ್ಲಿ ಗೊತ್ತಲ್ವಾ, ಗಾಳಿ ಬೀಸುವಂತದ್ದು, ಡ್ರೈ ಆಗುವಂತದ್ದು ಎಲ್ಲಾನು ಇರುತ್ತೆ. ಸೊ ವಾಯು ಏನಿಲ್ಲಿ ಪ್ರಕೋಪ ಆಗಿರುತ್ತೋ, ಬರ್ತಾ ಬರ್ತಾ ವಾಯುವಿನ ಪ್ರಭಾವ ಸ್ವಲ್ಪ ಕಮ್ಮಿ ಆಗ್ತಾ ಶುರು ಆಗತ್ತೆ. ಅದಾದ್ಮೇಲೆ ಸ್ವಲ್ಪ ಪಿತ್ತ ಪ್ರಕೋಪ ಆಗುವಂತದ್ದು ಇರುತ್ತೆ ಚಳಿಗೆ ಹೋಗೋಕ್ಕಿಂತ ಮುಂಚೆ. ಸೊ ಹಂಗಾಗಿ ಡ್ರೈ ಆಗೋಗ್ತೀವಿ ಬಾಡಿ ತುಂಬಾ ನಾವು. ಸೊ ಶರದ್ ಋತುವಲ್ಲಿ ಬರುವಂತ ಹಣ್ಣಿನ ಪದಾರ್ಥಗಳನ್ನ ಜಾಸ್ತಿ ತಗೋಬೇಕಾಗತ್ತೆ. ಸ್ವಲ್ಪ ಶರದ್ ಋತುವಲ್ಲಿ ಡ್ರೈ ಮತ್ತೆ ಕೋಲ್ಡ್ ಫುಡ್ ಸ್ವಲ್ಪ ಸ್ವಲ್ಪ ಆಹಾರ ತಗೋಬೇಕು, ಸ್ವಲ್ಪ ಜಾಸ್ತಿ ಇದ್ ಮಾಡ್ಕೋಬೇಕು. ಬಿಕಾಸ್ ಅಲ್ಲಿ ಸ್ವಲ್ಪ ಪ್ರಕೋಪ ಆಗುತ್ತೆ, ಪಿತ್ತಕ್ಕೆ ಹೋಗೋದ್ರಿಂದ, ಬಿಸಿಗೆ ಹೋಗೋದ್ರಿಂದ ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಶರದ್ ಋತುಗಳಲ್ಲಿ. ಓಕೆ. ಸೊ ಕೆಲವೊಂದಿಷ್ಟು ಅಭ್ಯಾಸಗಳನ್ನ ಎಲ್ಲಾ ಋತುವಿನಲ್ಲೂ ಫಾಲೋ ಮಾಡ್ಬೇಕು, ಸೊ ಎಲ್ಲ ಟೈಮಲ್ಲೂ ಅದನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ದೆಲ್ಲ ಡಾಕ್ಟರ್? ಆಹಾರ ಕರೆಕ್ಟ್ ಆಗಿ ಟೈಮಿಗೆ ತಗೊಳ್ಳೋವಂಥದ್ದು. 7:30 8:00 ಬ್ರೇಕ್ಫಾಸ್ಟ್ ಆಗ್ಲೇಬೇಕು ಎಲ್ಲಾರ್ದು ಕೂಡ. 12:00 1:30 ಊಟ ಆಗ್ಲೇಬೇಕು. ಮತ್ತೆ ರಾತ್ರಿ 7:30 8:00 ಒಳಗಡೆ ಊಟ ಆಗ್ಲೇಬೇಕು. ಯಾಕಂದ್ರೆ ಯಾವಾಗ ಬೆಂಕಿ ಇರುತ್ತೋ ಅವಾಗ ಊಟ ಚೆನ್ನಾಗಿ ಕರೆಕ್ಟ್ ಆಗಿ ಮಾಡಿದ್ರೆ ಜೀರ್ಣ ಆಗುತ್ತೆ ಆ ಊಟನೂ ಕೂಡ. ಕಫ ಆಗಿ ಪರಿವರ್ತನೆ ಆಗಿ ಬಾಡಿ ವೆಯ್ಟು ಗೇನ್ ಆಗಲ್ಲ. ಮತ್ತೆ ಮಿತ ಆಹಾರ ಅಂತ ಹೇಳ್ತೀವಿ, ಮಿತ ಆಹಾರ ಮಿತ ವಿಹಾರ ಅಂತ ಹೇಳ್ತೀವಿ. ಅಂದ್ರೆ ಜಾಸ್ತಿ ಆಹಾರ ತಗೊಳ್ಳೋದು ಇಂಬ್ಯಾಲೆನ್ಸೇ ಕೂಡ. ಸೊ ಎಷ್ಟು ಆಹಾರ ತಗೋತಾ ಇರ್ತೀವೋ ಎಲ್ಲಾ ಋತುಗಳಲ್ಲಿ ಅದನ್ನೇ ಮ್ಯಾನೇಜ್ ಮಾಡುವಂತದ್ದು ಆಗ್ಬೇಕು. ಅದ್ರ ಜೊತೆ ಎಕ್ಸರ್ಸೈಸು, ವಿಹಾರಗಳು, ಎಕ್ಸರ್ಸೈಸು ಕೂಡ ನೀವು ಎಲ್ಲಾ ಸೀಸನ್ ಅಲ್ಲೂ ಎಕ್ಸರ್ಸೈಸ್ ಮಾಡ್ಲೇಬೇಕಾಗುತ್ತೆ. ಬಿಕಾಸ್ ಅದರಿಂದಾನೇ ನಿಮ್ಮ ಬಾಡಿಗೆ ಸರ್ಕ್ಯುಲೇಷನ್ ಆಗುವಂತದ್ದು, ಜಾಯಿಂಟ್ ಗಳಿಗೆ ಸ್ಟ್ರೆಂತ್ ಸಿಗುವಂತದ್ದು, ಬಾಡಿ ಮಸಲ್ ಗಳು ಗೇನ್ ಆಗುವಂತದ್ದು, ಮತ್ತೆ ಕಲೆಕ್ಟ್ ಆಗುವಂತ ಕಫ ಅಂದ್ರೆ ಫ್ಯಾಟ್ ಗಳನ್ನು ಕೂಡ ಕರಗುವಂತದ್ದು. ಅದೊಂದು ಸೀಸನಲ್ ಡಯಟ್ ಗಳು ತಗೋಬೇಕಾಗತ್ತೆ. ಸೀಸನಲ್ ಬರುವಂತ ಇದು ಹಣ್ಣಿನ ಪದಾರ್ಥಗಳು, ತರಕಾರಿಗಳು ಸರ್ಟೆನ್ ಸೀಸನ್ ಅಲ್ಲಿ ಯಾವ್ದು ಬರುತ್ತೋ ಅದನ್ನೇ ಸೇವಿಸುವಂತದ್ದು ತುಂಬಾ ಮುಖ್ಯ ಆಗತ್ತೆ. ಮತ್ ಅದ್ರ ಜೊತೆಗೆ ನಮ್ಮ ಬಟ್ಟೆಗಳ ಪದ್ಧತಿ, ಹಬ್ಬ ಹರಿದಿನಗಳು ಬಂದಿರುವಂತದ್ದು ಸೀಸನ್ ಪ್ರಕಾರನೇ. ಈ ಯುಗಾದಿ ಬಂದಾಗ ಬೆಲ್ಲ ಮತ್ತೆ ಸ್ವಲ್ಪ ಇದು ತಿಂತೀವಿ, ಏನಂತೀವಿ ನಾವು, ನಿಂಬೆ ಹೂವ ತಿನ್ನೋವಂಥದ್ದಲ್ವಾ, ಬೇವು ಬೆಲ್ಲ. ಯಾಕೆಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಬಾಡಿಗೆ ತಣ್ಣಗೆ ಆಗ್ಬೇಕಾಗಿರುತ್ತೆ, ಅದಕ್ಕೆ ಬೇವು ಮತ್ತೆ ಬೆಲ್ಲ ಬಂದಿರುವಂತದ್ದು. ಎಳ್ಳು ತಿಂತೀವಿ ಸಂಕ್ರಾಂತಿಯಲ್ಲಿ, ಬಿಕಾಸ್ ಅಲ್ಲಿ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಸ್ವಲ್ಪ ಬಾಡಿ ಡ್ರೈ ಆಗಿರುತ್ತೆ. ಸೊ ಹಂಗಾಗಿ ಇಚ್ಚಿಂಗ್ ಎಲ್ಲ ಬರುವಂತದ್ದು ಆಗಿರುತ್ತೆ, ಅದಕ್ಕೋಸ್ಕರನೇ ಅದು ಎಳ್ಳು ಬರುವಂತದ್ದು. ಸೊ ಆ ಸೀಸನ್ಗೆ ಪ್ರಕಾರವಾಗಿ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಆ ಫೆಸ್ಟಿವಲ್ಸ್ ಗಳು ಬಂದಿದೆ. ಅದನ್ನ ಆಚರಣೆ ಮಾಡೋದ್ರಿಂದ, ಆ ಸೀಸನ್ ಅಲ್ಲಿ ಏನ್ ತಗೋಬೇಕು ಅಂತ ಆಗೋದ್ರಿಂದ ಅದು ಉಪಯೋಗಕ್ಕೆ ಬರುತ್ತೆ. ವರ್ಷ ಋತು ಬಂದಾಗ ಕಷಾಯಗಳು ಕುಡಿಯುವಂತದ್ದು ಮಾಡ್ತಾರೆ ಸೌತ್ ಕೇಂದ್ರ ಕಡೆ ಎಲ್ಲಾನು ಕೂಡ. ಬಿಕಾಸ್ ಸ್ವಲ್ಪ ಡೆಂಗು, ಮಲೇರಿಯಾ ಇವೆಲ್ಲ ಜಾಸ್ತಿ ಬರುವಂತ ಇದಿರುತ್ತೆ. ಸೊ ಅಲ್ಲಿರುವಂತದ್ದು ಸ್ವಲ್ಪ ಭೂನಿಂಬ ಇರ್ಬೋದು, ನಿಂಬೆ ಇರ್ಬೋದು, ಅಂದ್ರೆ ನೀಮ್ ಇರ್ಬೋದು, ಅಂದ್ರೆ ಬೇವಿನ ಎಲೆಗಳದ್ದು, ಸೊಪ್ಪುಗಳದ್ದು ಕಷಾಯ ಮಾಡ್ಕೊಂಡೆಲ್ಲ ಕುಡಿತಾರೆ, ಪಾರಿಜಾತದ್ದೆಲ್ಲಾನು ಕೂಡ. ಯಾಕೆ ಅಂದ್ರೆ ಇಮ್ಯುನಿಟಿ ಬಿಲ್ಡ್ ಆಗ್ಲಿ, ಸೊಳ್ಳೆಗಳು ಕಚ್ಚೋದ್ರಿಂದ ಅದರಿಂದ ಬರುವಂತ ತೊಂದರೆಗಳು ಕಮ್ಮಿ ಆಗ್ಲಿ ಅಂತ. ಸೊ ಜಾಗಗಳಲ್ಲಿ ಆ ಊಟದ ಪದ್ಧತಿಗಳು ಮತ್ತೆ ಊಟದ ನಿಯಮಗಳು, ವಿಹಾರಗಳನ್ನ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಎಲ್ಲಾ ಸೀಸನ್ ಅಲ್ಲೂ ಊಟದ ಟೈಮ್ಗಳು ಕರೆಕ್ಟ್ ಆಗಿರ್ಬೇಕು, ಎಕ್ಸರ್ಸೈಸ್ ಗಳು ಕರೆಕ್ಟ್ ಆಗಿರ್ಬೇಕು, ನಿದ್ದೆ ಮಾಡುವಂತ ಟೈಮ್ ಕರೆಕ್ಟ್ ಆಗಿದ್ರೆ ಆಯ್ತು, ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ.
ಓಕೆ. ಸೊ ಫಿಸಿಕಲ್ ಆಕ್ಟಿವಿಟಿನ ಎಲ್ಲಾ ಸೀಸನ್ ಅಲ್ಲೂ ಕೂಡ ಮಾಡ್ಲೇಬೇಕು. ಹೌದು, ಎಲ್ಲಾ ಚಳಿ ಸೀಸನ್ ಅಂತ ಹೇಳ್ಬಿಟ್ಟು ಸುಮ್ನೆ ಕೂರೋ ಹಾಗಿಲ್ಲ. ಅದೇ ಆಗೋವಂಥದ್ದಲ್ವಾ. ಇದು ಚಳಿಗಾಲದಲ್ಲಿ ಅಯ್ಯೋ ತುಂಬಾ ಥಂಡಿ ಇದೆ ಆಚೆ ಹೋಗಲ್ಲ ಅಂತ ಒತ್ಕೊಂಡ್ ಮಲ್ಕೋವಂಥದ್ದು. ಅದ್ರ ಜೊತೆ ಕಫಾನು ಜಾಸ್ತಿ ಆಗುತ್ತೆ, ಬಾಡಿನೂ ಜಾಸ್ತಿ ವೇಟ್ ಗೇನ್ ಆಗ್ಬಿಡತ್ತೆ. ಅಯ್ಯೋ ತುಂಬಾ ಬಿಸಿಲಪ್ಪ ಆಚೆ ಹೋದ್ರೆ ತುಂಬಾ ಶೆಕೆ ಆಗುತ್ತೆ ಅಂತ ಮನೆಯಲ್ಲೇ ಇರೋ ಅಂತದ್ದು. ಸೊ ಉಷ್ಣದ ತೊಂದರೆಗಳು ಬರುತ್ತೋ, ಸ್ಕಿನ್ ಪ್ರಾಬ್ಲಮ್ಗಳಿರ್ಬೋದು, ಗುಳ್ಳೆಗಳು ಬರುವಂತದ್ದು ಬಾಡಿಯಲ್ಲಿ, ಅದನ್ನು ಜಾಸ್ತಿ ಆಗುವಂತದ್ದು. ಈಗ ಈಗ ಮಳೆಗಾಲ ಬಂತು, ಮಳೆಯಲ್ಲಿ ಯಾರು ಹೋಗ್ತಾರೆ ಅಂತ, ಹೋಗ್ದಿರೋಷ್ಟು ಒಳಗ್ ಕೂತಷ್ಟು ಮೈಕೈ ಹಿಡ್ಕೊಳ್ಳುವಂತದ್ದು ಆಗುತ್ತೆ, ಡ್ರೈ ಆಗಿ ಜಾಸ್ತಿ ಆಗಿ. ಸೊ ಹಂಗಾಗಿ ಬಟ್ ಎಕ್ಸರ್ಸೈಸ್ ನ ಎಲ್ಲಾ ಸೀಸನ್ ಅಲ್ಲೂ ಕೂಡ ಹೇಳಿದ್ದಾರೆ. ಎಲ್ಲಾ ಸೀಸನ್ ಅಲ್ಲೂ ಕೂಡ ಯಾವ್ದಾದ್ರು ಒಂದು ಯೋಗಾನೋ ಮಾಡುವಂತದ್ದು, ಒಂದೇ ಕಡೆ ನಿಂತ್ಕೊಂಡು ಯೋಗ ಮಾಡುವಂತದ್ದು ಇರ್ಬಹುದು, ಇಲ್ಲ ಅಂದ್ರೆ ವಾಕಿಂಗ್ ಮಾಡುವಂತದ್ದು ಇರ್ಬೋದು, ಅದೆಲ್ಲಾನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಓಕೆ ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಥವಾ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಋತುಚರ್ಯ ಏನಿದೆ ಇದನ್ನ ಅಪ್ಲೈ ಮಾಡುವಲ್ಲಿ ಜನರು ತಪ್ಪು ಮಾಡ್ತಿದ್ದಾರೆ, ಎಡವ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಇವಾಗ ತೊಂದರೆ ಆಗಿರೋದು ಅದೇ, ಎಲ್ಲಾ ಋತುವಿನಲ್ಲೂ ಎಲ್ಲಾ ಇದ್ರಲ್ಲೂ ಕೂಡ ನಮ್ಗೆ ಎಲ್ಲಾ ಆಹಾರಗಳು ಸಿಕ್ಬಿಡತ್ತೆ. ಎಲ್ಲಾ ಕಾಳು ಕಡ್ಡಿ ಇರ್ಬೋದು, ಎಲ್ಲಾ ಇದು ಹಣ್ಣು ಗಿಣ್ಣು ಎಲ್ಲ ಇರ್ಬೋದು. ಸೊ ನಮ್ಗೆ ಅದು ಯಾವ್ದು ಇಷ್ಟಾನೋ ಅಂತ ತಗೊಳಕ್ ಹೋಗ್ತೀವಿ, ಬಟ್ ಯಾವ ಋತುಗೆ ಏನ್ ತಗೋಬೇಕು ಅಂತ ಒಂದು ಗೊತ್ತಿಲ್ಲ. ಸೊ ಹಂಗಾಗಿ ನಮ್ಮ ಋತುಚರ್ಯನ ನಾವೇ ನಮ್ಮ ಆಹಾರ ಪದ್ಧತಿನ ಬಿಟ್ಟು ಬೇರೆ ಆಹಾರ ಪದ್ಧತಿನ ಅಡಾಪ್ಟ್ ಮಾಡಕ್ ಹೋಗ್ತೀವಿ. ಚೀಸ್ ಇರ್ಬೋದು, ಬರ್ಗರ್ಗಳಿರ್ಬೋದು, ಇಲ್ಲ ಯಾವ್ದೋ ಒಂದು ಹೋಟ್ಲಲ್ ಸಿಗೋವಂತ ಐಟಮ್ಸ್ ಗಳಿರ್ಬೋದು, ಚಿಪ್ಸ್ ಇರ್ಬೋದು, ಆ ತರದ್ದು. ಹಣ್ಣುಗಳು ಕೂಡ ಎಲ್ಲಾ ಹಣ್ಣುಗಳನ್ನ ತಗೊಳ್ಳೋವಂಥದ್ದು, ಮಿಕ್ಸ್ ಮಾಡಿ ಹಣ್ಣ ತಗೊಳ್ಳೋವಂಥದ್ದು. ಯಾವತ್ತೂ ಮಿಕ್ಸ್ ಮಾಡಿ ಹಣ್ಣ ತಗೋಬಾರ್ದು. ಮಿಕ್ಸ್ ಮಾಡಿ ಅದ್ರಲ್ಲಿ ಹಾಲು ಹಾಕ್ಬಿಟ್ಟು ತಗೊಳ್ಳೋವಂಥದ್ದು. ಯಾವತ್ತು ಒಂದು ಹಣ್ಣನ್ನ ತಗೋಬೇಕು, ಮಿಕ್ಸ್ ಮಾಡಿ ಹಣ್ಣ ತಗೋಬಾರ್ದು. ಬರ್ತಾ ಇದೆಯಲ್ಲ, ಕಾಮನ್ ಆಗಿ ನಾವು ನೋಡ್ತೀವಿ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತಾರೆ. ಸೊ ಒಂದು ಬೌಲ್ ಅಲ್ಲಿ ಬೇರೆ ಬೇರೆ ವೆರೈಟಿ ಫ್ರೂಟ್ ನ ಕಟ್ ಮಾಡಿ ಇಟ್ಟಿರ್ತಾರೆ, ಅದನ್ನ ತಿನ್ಬಾರ್ದು ಅಂತನಾ? ಯಾಕೆ ಅಂದ್ರೆ ಅದ್ರಲ್ಲಿ ಹುಳಿ ಹಣ್ಣು ಇರುತ್ತೆ, ಸಿಹಿ ಹಣ್ಣು ಇರುತ್ತೆ, ಅದ್ರಲ್ಲಿ ಸ್ವಲ್ಪ ಇದಿರೋವಂಥದ್ದು ಹಣ್ಣುಗಳು ಇರುತ್ತೆ. ಸೊ ಹಂಗಾಗಿ ಅದು ಇಂಬ್ಯಾಲೆನ್ಸ್ ಮಾಡತ್ತೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಹಣ್ಣಿನ, ಈಗ ಇದ್ರ ಪ್ರಕಾರನು ವಿಟಮಿನ್ಸ್ ಇದೆಲ್ಲಾನು ಒಂದು ಹಣ್ಣಿಂದೇ ತಗೊಂಡ್ರೆ ಅದು ಅಬ್ಸಾರ್ಪ್ಷನ್ ಆಗುತ್ತೆ. ಮಿಕ್ಸ್ ಆದಾಗ ಅದ್ರಲ್ಲಿ ಬರುವಂತ ಕಾಂಬಿನೇಷನ್ ಒಂದು ಜೀರ್ಣ ಆಗದೆ ಇರುವಂತದ್ದು ಇರ್ಬೋದು, ಇಲ್ಲ ಅಂದ್ರೆ ಅದು ಮಿಕ್ಸ್ ಆಗಿ ವಿಟಮಿನ್ಗಳು ತಮ್ಮ ಮೂಲ ರೂಪನ ಕಳ್ಕೊಂಡು ಬೇರೆ ತರ ಆಗುವಂತದ್ದು. ಸೊ ಹಂಗಾಗಿ ಅದನ್ನ ಪೂರ್ತಿನೂ ಒಂದೇ ಹಣ್ಣು ತಗೊಳ್ಳೋವಂಥದ್ದು ಒಂದು ಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಬೇಳೆ ತಗೊಳ್ಳುವಂಥದ್ದು ಒಂದು ಕಾಲಕ್ಕೆ ಚೆನ್ನಾಗಿರುತ್ತೆ ಆಹಾರದಲ್ಲಿ, ಇಲ್ಲ ಒಂದು ತರಕಾರಿ ಇರುವಂತದ್ದು ಒಂದು ಕಾಲಕ್ಕೆ ತಗೊಂಡ್ರೆ ಚೆನ್ನಾಗಿರುತ್ತೆ. ನಾವೇನ್ ಮಾಡ್ತೀವಿ, ಮಿಕ್ಸ್ ಅಂತ ಮಾಡ್ಬಿಡ್ತೀವಿ, ಇದ್ರದ್ದು ಗುಣಗಳು ಮಿಕ್ಸ್ ಆಗ್ಬಿಡುತ್ತೆ. ಈವನ್ ಆಹಾರದಲ್ಲೂ ಕೂಡ, ಹಣ್ಣಿನಲ್ಲೂ ಕೂಡ ವಾತ ಪಿತ್ತ ಕಫ ಗುಣಗಳಿರುವಂತ ಹಣ್ಣುಗಳಿರುತ್ತೆ, ಮತ್ತೆ ತರಕಾರಿಗಳಿರುತ್ತೆ. ಅದನ್ನು ಕೂಡ ಮಿಕ್ಸಪ್ ಆದ್ರೆ ಏನಾಗ್ಬಿಡುತ್ತೆ, ಅದ್ರ ಗುಣಗಳು ಮಿಕ್ಸಪ್ ಆಗುತ್ತೆ, ಅದೇ ಗುಣಗಳು ನಮ್ಗೆ ತೊಂದರೆಗಳು ಕೊಡುವಂಥದ್ದು. ಸೊ ಹಂಗಾಗಿನೇ ನಾವು ಋತುವಿನ ಒಂದೊಂದು ಹಣ್ಣಿನ, ಒಂದೊಂದು ತರಕಾರಿಯ, ಒಂದೊಂದು ಬೇಳೆಯ ಮಾಡ್ಕೊಳ್ಳೋ ಇದ್ರಿಂದ ಆ ಗುಣಗಳು ಪೂರ್ತಿ ನಮ್ಮ ಬಾಡಿಗೆ ಹೋಗುತ್ತೆ, ಪೂರ್ತಿ ಅದು ಉಪಯೋಗಕ್ಕೆ ಬರುತ್ತೆ. ಓಕೆ ಡಾಕ್ಟರ್, ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರೆ ಒಂದೊಂದ್ ಕಡೆಯಲ್ಲಿ ಒಂದೊಂದ್ ತರ ಫುಡ್ ಕಲ್ಚರ್ ಕೂಡ ಇರುತ್ತೆ ಅಂತ. ಇನ್ ವೆದರ್ ಬಗ್ಗೆ ನೋಡೋದಾದ್ರೆ, ಈಗ ಈ ಮಂಗಳೂರು ಅಥವಾ ಉಡುಪಿ ಕಡೆ ಅಲ್ಲಿ ಚಳಿ ಅನ್ನೋಂಥದ್ದು ತುಂಬಾ ಕಡಿಮೆ ಇರುತ್ತೆ, ಶೆಕೆ ಬಿಟ್ರೆ ಮಳೆ ಇರುತ್ತೆ. ಅಥವಾ ಈ ಭಾಗದಲ್ಲಿ ಬೆಂಗಳೂರು ಮೈಸೂರಲ್ಲಿ ಚಳಿ ಜಾಸ್ತಿ ಇರುತ್ತೆ, ನಾರ್ತ್ ಕರ್ನಾಟಕದಲ್ಲೂ ಕೂಡ ಶೆಕೆ ಜಾಸ್ತಿ ಇರುತ್ತೆ. ಸೊ ಈ ವೆದರ್ ಕೂಡ ಅಟ್ ಎ ಟೈಮ್ ಬೇರೆ ಬೇರೆ ಭಾಗಗಳಲ್ಲಿ ಚೇಂಜಸ್ ಇರುತ್ತೆ. ಈ ಟೈಮ್ ಅಲ್ಲಿ ನಾವು ಹೆಂಗೆ ಇದೇ ಋತುವಲ್ಲಿ ಪಾಲನೆ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗತ್ತೆ ಅಂತ? ಋತುಗಳಂತೂ ಬಂದೇ ಬರುತ್ತೆ ಎಲ್ಲಾ ಕಡೆ. ಎಲ್ಲೇ ಮಂಗಳೂರು ನಾರ್ತ್ ಕೆನರಾ ಇರ್ಬೋದು, ನಮ್ಮ ನಾರ್ತ್ ಕರ್ನಾಟಕ ಇರ್ಬೋದು, ಇಲ್ಲೆಲ್ಲ ಋತುಗಳು ಇದ್ದೇ ಇರುತ್ತೆ. ಅದ್ರ ಡ್ಯೂರೇಷನ್ ಗಳು ಸ್ವಲ್ಪ ಡಿಫ್ರೆನ್ಸಸ್ ಇರ್ಬೋದು ಅಷ್ಟೇ. ಲೈಕ್ ಬರುವಂತ 2 ತಿಂಗಳು ಋತುಗಳಲ್ಲಿ ಮಧ್ಯದ 1 ತಿಂಗಳು ತುಂಬಾ ಋತುವಿನ ಎಲ್ಲಾ ಪರಿಣಾಮಗಳು ಆಗುವಂತದ್ದು ಇರುತ್ತೆ. ನಾ ಹೇಳಿದ್ನಲ್ಲ, ಋತು ಸಂಧಿಗಳು ಶುರುವಿನ 15 ದಿನ ಮತ್ತೆ ಎಂಡ್ 15 ದಿನ ನೆಕ್ಸ್ಟ್ ಋತು ಹೋಗೋದು, ಅದು ಸ್ವಲ್ಪ ಡಿಫ್ರೆನ್ಸ್ ಇರಬಹುದು. ತುಂಬಾ ಡ್ರೈ ಆಗುವಂತದ್ದು, ತುಂಬಾ ಬಿಸಿಲು. ಈಗ ನಾರ್ತ್ ಕರ್ನಾಟಕ ಕಡೆ ತುಂಬಾ ಬಿಸಿಲಾಗುತ್ತೆ. ಸೊ ಅದಕ್ಕೆ ಪ್ರಕಾರವಾಗಿ ಅವರು ಆಹಾರ ಪದ್ಧತಿಯಲ್ಲಿಯೂ ತಂದಿದ್ದಾರೆ. ಮಜ್ಜಿಗೆ ತುಂಬಾ ತಗೊಳ್ಳುವಂಥದ್ದು, ಮೊಸರು ತಗೊಳ್ಳುವಂಥದ್ದು. ಸೊ ಆ ತರದ್ದು ಮಾಡ್ಕೊಂಡಿರ್ತಾರೆ. ಈ ಕಡೆ ಎಲ್ಲ ಮಂಗಳೂರು ಕಡೆ ಎಲ್ಲಾನು ಕೂಡ ಸ್ವಲ್ಪ ಆಹಾರಗಳಲ್ಲಿ ಉಷ್ಣತೆ ಇರುವಂತ ಆಹಾರಗಳನ್ನ ಅವಾಯ್ಡ್ ಮಾಡುವಂಥದ್ದು, ಬೆಳ್ಳುಳ್ಳಿಗಳು ಅವೆಲ್ಲಾನು ಅವಾಯ್ಡ್ ಮಾಡ್ತಾರೆ, ಜಿಂಜರ್ಗಳು ತಗೊಳ್ಳುವಂಥದ್ದು. ನಾವ್ ಈ ಕಡೆ ಸ್ವಲ್ಪ ನಮ್ದು ಆಹಾರ ಸ್ವಲ್ಪ ವಾರ್ಮ್ ಇರ್ಬೇಕು, ಚಳಿ ಜಾಸ್ತಿ ಇರುತ್ತೆ ನಮ್ದು. ಮೈಸೂರು ಕನ್ನಡ ಈ ಕಡೆ ಎಲ್ಲಾನು ಕೂಡ. ಸೊ ಹಂಗಾಗಿ ನಮ್ಮ ಆಹಾರದಲ್ಲಿ ಎಲ್ಲಾನು ಶುಂಠಿ, ಬೆಳ್ಳುಳ್ಳಿ ಇವೆಲ್ಲಾನು ಸ್ವಲ್ಪ ಎಚ್ಚೆತ್ತವಾಗಿ ಉಪಯೋಗಿಸುವಂಥದ್ದು, ಚಟ್ನಿಗಳಲ್ಲಿ ಹಾಕುವಂಥದ್ದು. ಸೊ ಹಂಗಾಗಿ ಆ ಪದ್ಧತಿ ಪ್ರಕಾರನೇ ಆಹಾರ ಡೆವಲಪ್ ಆಗಿದೆ.
ಆ ಪದ್ಧತಿ ಪ್ರಕಾರನೇ ಆಹಾರಗಳು ತಮ್ಮ ಟ್ರೆಡಿಷನ್. ಅದಕ್ಕೆ ಅಡಿಗೆಗಳು ಬೇರೆ ಬೇರೆ ಇರುತ್ತೆ. ರೊಟ್ಟಿ ತಗೊಳ್ಳೋವಂಥದ್ದು, ನಾವ್ ಈ ಕಡೆ ಮುದ್ದೆ ತಗೊಂತೀವಿ ಡೈಜೆಷನ್ಗೋಸ್ಕರ, ತಂಪಿರುತ್ತೆ. ಇದು ಏನ್ ಮಾಡ್ತೀವಿ, ಡೈಜೆಷನ್ ಸರಿ, ಕಫ ಇಂದ ಬಾಡಿ ಗೇನ್ ಆಗುತ್ತೆ ಅಂತ ಮುದ್ದೆ ತಗೊಂಡಾಗ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ, ವೆಯ್ಟ್ ಗೇನ್ ಗಳಾಗಲ್ಲ. ಸೊ ಆ ತರದ್ರಲ್ಲಿ ಪದ್ಧತಿಗಳು ಕೂಡ ಡೆವಲಪ್ ಆಗಿದ್ದು ಹಂಗೆ. ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ಆಯುರ್ವೇದದ ಪ್ರಕಾರ ಯಾವ ಪದ್ಧತಿಯಲ್ಲಿ ಊಟ ಮಾಡ್ತಾ ಇದ್ದೀರೋ, ಯಾವ ಪದ್ಧತಿ ನೀವು ಕಲ್ತಿರ್ತೀರೋ, ಯಾವ ಜಾಗದಲ್ಲಿ ಇರ್ತೀರೋ, ಆ ಆಹಾರಗಳನ್ನ, ಆ ಹಬ್ಬ ಹರಿದಿನಗಳನ್ನ ಮಾಡ್ಕೊಂಡು ಹೋಗಿ. ಅದರಿಂದ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಅದನ್ನ ಬಿಟ್ಟು ನಾನು ಬೇರೆ ಮಾಡ್ತಿದ್ದೀನಿ, ಬೇರೆ ಟ್ರೆಡಿಷನ್ ಒಳಗ್ ತಂದು ಇದ್ ಮಾಡ್ತೀನಿ ಅಂದ್ರೆ ನ್ಯಾಚುರಲಿ ನಾವು ಇಂಬ್ಯಾಲೆನ್ಸ್ ಆಗ್ತಾ ಇರ್ತೀವಿ. ಓಕೆ, ಈಗ ಗಣೇಶ ಹಬ್ಬ ಬಂತು, ಸೊ ಈ ಟೈಮ್ ಅಲ್ಲಿ ಏನಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ ತಗೊಳ್ಳೋ ಫುಡ್ ಅಥವಾ ಏನಾದ್ರೂ ಆಚರಣೆಗೆ? ಗಣೇಶ ಹಬ್ಬ ಶುರುವಾಗಿದ್ದು ಒಂದು ಮೂವ್ಮೆಂಟ್ ಇಂದ ಅಲ್ವಾ, ಎಲ್ಲರೂ ಜೊತೆಗಿರ್ಬೇಕು ಅನ್ನುವಂಥದ್ದು ಮೂವ್ಮೆಂಟ್ ಗಳಿಂದ ಆಗಿರೋದ್ರಿಂದ ಅದು ಕಾಲದಿಂದ ಇದು ಇದ್ರಲ್ಲಿ ಬಂದಿಲ್ಲ, ಸಂಪ್ರದಾಯದ ಪ್ರಕಾರ ಗಣೇಶ ಹಬ್ಬ ಬಂದಿರೋದು. ಅದನ್ನ ಮೂವ್ಮೆಂಟ್ ಇಂದ ಶುರು ಮಾಡಿರೋದ್ರಿಂದ ಅದ್ರಲ್ಲಿ ಯಾವ್ದು, ಅದಕ್ಕೆ ನಾನು ಬೇರೆ ಹಬ್ಬಗಳ ಬಗ್ಗೆನೂ ಹೇಳಿದೆ. ಯುಗಾದಿಯಲ್ಲಿ ಏನ್ ತಗೋತೀವಿ, ಸಂಕ್ರಾಂತಿಯಲ್ಲಿ ತಗೋತೀವಿ, ದೀಪಾವಳಿಯಲ್ಲಿ ಏನ್ ತಗೋತೀವಿ, ಅವೆಲ್ಲಾನು ಆ ಇದ್ರಲ್ಲಿ ಬಂದಿರುವಂತದ್ದು. ಇದು ಸ್ವಲ್ಪ ನಮ್ಮ ಮೂವ್ಮೆಂಟ್ ಗಳಿಂದ ಬಂದದ್ದು, ಫ್ರೀಡಮ್ ಫೈಟರ್ಸ್ ಅದು ಇದು ಇಂದ. ಹಂಗಾಗಿ ಅದನ್ನ ನಾವು ಇತ್ತು, ಗಣೇಶ ಹಬ್ಬ ಅಂತ ಇತ್ತು, ಗಣೇಶ ಕೂರ್ಸುವಂತದ್ದು, ಅವೆಲ್ಲ ಪದ್ಧತಿಗಳು ನಾವೀಗ ಮಾಡ್ಕೊಂಡಿರುವಂತದ್ದು ಒಂದು 100-150 ವರ್ಷದಿಂದ. ಋತುಚರ್ಯ ಎಲ್ರಿಗೂ ಕೂಡ ಸೂಟ್ ಆಗುತ್ತಾ ಅಂತ? ಈಗ ಕೆಲವರಿಗೆ ಡಯಾಬಿಟೀಸ್ ಇರುತ್ತೆ, ಅವರಿಗೆ ಸೂಟ್ ಆಗುತ್ತೆ, ಅಥವಾ ಇಂಥ ಟೈಮಲ್ಲಿ ಇದೇ ಫುಡ್ ತಗೋಬೇಕು, ಕೆಲವರು ಹೇಳ್ತಾರೆ ರೈಸ್ ತಗೋಬಾರ್ದು, ಚಪಾತಿನೇ ತಿನ್ಬೇಕು, ಇಂಥದೇ ಫುಡ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲಾ ವ್ಯಕ್ತಿಗಳಿಗೂ ಅಥವಾ ಎಲ್ಲ ಏಜ್ ಅವರಿಗೆ ಈ ಋತುಚರ್ಯ ಸೂಕ್ತ ಆಗುತ್ತಾ ಅಂತ? ಹೌದು, ಎಲ್ಲಾ ಏಜ್ ಗಳಲ್ಲೂ ಕೂಡ ಈ ಋತುಚರ್ಯ, ಎಲ್ಲಾ ಏಜ್ ಇರಬಹುದು, ಎಲ್ಲಾ ಡಿಸೀಸ್ ಅಲ್ಲಿ ಇರಬಹುದು, ಯಾವುದೇ ರೋಗ ರುಜಿನಗಳಲ್ಲೂ ಕೂಡ ಋತುಚರ್ಯ ತುಂಬಾ ಮುಖ್ಯ ಆಗತ್ತೆ. ಯಾಕೆ ಅಂದ್ರೆ ಆ ರೋಗಗಳ ಆಗಿರುವಂತದ್ದೇ ವಾತ ಪಿತ್ತ ಕಫ ಅಂತ ನಾವೇನ್ ಹೇಳ್ತೀವಿ, ಅದ್ರ ಇಂಬ್ಯಾಲೆನ್ಸ್ ಗಳಿಂದ ಆಗಿರುತ್ತಾ. ಸೊ ಅದರಲ್ಲಿ ಆ ಋತುವಿನಲ್ಲಿ ಅದೇ ಇಂಬ್ಯಾಲೆನ್ಸ್ ಕಂಟಿನ್ಯೂ ಆದ್ರೆ ಏನಾಗುತ್ತೆ, ಆ ಇಂಬ್ಯಾಲೆನ್ಸ್ ಇಂದ ಆ ರೋಗಗಳು ಇನ್ನ ಉಲ್ಬಣಗಳಾಗುತ್ತೆ. ಸೊ ಆ ಋತುವಿನ ತೊಂದರೆಗಳನ್ನ, ಅದರ ಆಹಾರ ಪದ್ಧತಿಗಳನ್ನ, ಅದರ ವಿಹಾರಗಳನ್ನ ಮಾಡಿಕೊಂಡು ಅದ್ರ ಜೊತೆಗೆ ತಮ್ಮ ರೋಗದ ಕೂಡ ಸ್ವಲ್ಪ ಗ್ಯಾಪ್ನ ಇಟ್ಕೊ. ಈಗ ಡಯಾಬಿಟಿಸ್ ಇರೋರಿಗೆ ಸ್ವಲ್ಪ ಸಕ್ಕರೆ ಪ್ರಮಾಣ ಇರ್ಬಹುದು, ಇಲ್ಲ ಸ್ವೀಟ್ ಪ್ರಮಾಣ ಕಮ್ಮಿ ಮಾಡ್ಕೊಳ್ಳುವಂಥದ್ದು ಇರ್ಬಹುದು. ಸೊ ಅದನ್ನ ಅವಾಯ್ಡ್ ಮಾಡುವಂಥದ್ದು, ಬೇರೆ ಇದನ್ನ ಅಡಾಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಆ ತರದ್ರಲ್ಲಿ ಮಾಡ್ಕೋಬೇಕು. ಪ್ಲಸ್ ಆ ಊಟದ ಪದ್ಧತಿಗಳು ಯಾವಾಗ್ಲೂ ಏನಾಗುತ್ತೆ ಅಂದ್ರೆ, ಲೈಕ್ ನಮ್ಮ ಋತುವಿನ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಋತುವಿನ ಪ್ರಾಬ್ಲಮ್ಸ್ ನ ನಾವು ತಗೊಂಡಿರೆ ತಮ್ಮ ರೋಗಗಳನ್ನು ಕಾಪಾಡ್ಕೋಬೇಕಾಗತ್ತೆ. ಸೊ ಎಲ್ಲಾನು ನೋಡ್ಕೊಂಡು, ಅದಕ್ಕೆ ಡಾಕ್ಟರ್ ಹತ್ರ ಕೂತಾಗ ಡಾಕ್ಟರ್ ಡಯಟ್ ಕೊಡುವಂಥದ್ದು, ನೋಡಪ್ಪ ಈ ಪ್ರಾಬ್ಲಮ್ಗೆ ಈ ಡಯಟ್ ನ ಮ್ಯಾನೇಜ್ ಮಾಡ್ರಿ, ಇದನ್ನ ತಗೊಳ್ಳಿ. ಇದ್ರ ಜೊತೆಗೆ ಈ ಸೀಸನ್ ಅಲ್ಲಿ ಈಗ ಹಣ್ಣನ್ನ ನಾವು ಬೇಡ ಅಂತ ಹೇಳಲ್ಲ, ಡಯಾಬಿಟಿಸ್ ಇರೋರಿಗೆ ಹಣ್ಣು ಬೇಡ ಅನ್ನಲ್ಲ. ಯಾಕೆ ಹೇಳಿ, ಹಣ್ಣು ಅದು ನ್ಯಾಚುರಲ್ ಆಗಿ ಸಿಗೋದ್ರಿಂದ, ನ್ಯಾಚುರಲ್ ಸ್ವೀಟ್ನೆಸ್, ಅದೇ ಸಕ್ಕರೆ ಇರಬಹುದು, ಸ್ವೀಟ್ ಪದಾರ್ಥಗಳು, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನ ಬೇಡ ಅಂತ ಹೇಳ್ತೀವಿ. ಸೊ ಹಂಗೆ ಆ ಋತುವಿನಲ್ಲಿ ಏನ್ ಸಿಗುತ್ತೋ, ಆ ಋತುವಿನಲ್ಲಿ ಏನು ಪರಿಣಾಮಗಳು ಆಗ್ಬಾರ್ದು ಅದನ್ನ ಮಾಡ್ಕೋಬೇಕಾಗುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಋತುಚರ್ಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಋತುಚರ್ಯನ ಫಾಲೋ ಮಾಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಒಂದು ಋತುವಿನ ಇನ್ನೊಂದು ಋತುಗೆ ನಾವೇನಾದ್ರೂ ಅದ್ರ ತೊಂದರೆಗಳನ್ನ, ಅದ್ರದ್ದು ಪ್ರಕೋಪಗಳನ್ನ ತಗೊಂಡು ಹೋದಾಗ ಆ ರೋಗಗಳು ಉಲ್ಬಣ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಶುರು ಆಗುತ್ತೆ. ಆ ಋತುವಿನಲ್ಲೂ ನೆಕ್ಸ್ಟ್ ಋತುವಿನಲ್ಲೂ ಅದ್ರ ಋತುಚರ್ಯ ಫಾಲೋ ಮಾಡಿದಾಗ ಅದ್ರದ್ದು ತೊಂದರೆ ಕಂಟಿನ್ಯೂ ಆಗುತ್ತೆ. ಸೊ ವರ್ಷ ಪೂರ್ತಿ ನಾವು ಇಮ್ಯುನಿಟಿ ಲೋ ಮಾಡ್ಕೊಂತೀವಿ, ಗೇನ್ ವೇಟ್ ಆಗ್ತಾ ಇರ್ತೀವಿ, ಲೂಸ್ ವೇಟ್ ಆಗ್ತಾ ಇರ್ತೀವಿ, ಇಲ್ಲ ಎಲ್ಲಾ ರೋಗಗಳು ಎಲ್ಲಾದ್ರಲ್ಲೂ ಬರ್ತಾ ಇರುತ್ತೆ, ಕೆಮ್ಮು, ನೆಗಡಿ, ಜ್ವರ, ಇಮ್ಯುನಿಟಿ ಲೋ ಆಗೋದ್ರಿಂದ. ಸೊ ಆ ಋತುವಿನ ತಮ್ಮ ಏನು ಇದಿದೆಯೋ, ಆಹಾರ ಪದ್ಧತಿ ಇದೆಯೋ, ಅದನ್ನ ಸ್ವಲ್ಪ ಆಯುರ್ವೇದ ಡಾಕ್ಟರ್ಗಳ ಜೊತೆ ಕುತ್ಕೊಂಡು ಇದ್ ಮಾಡ್ಕೋಬಹುದು, ಕೇಳ್ಕೋಬಹುದು. ನಿಮ್ಮ ಪ್ರಕೃತಿ ಪ್ರಕಾರ, ನಿಮ್ ಬಾಡಿನೂ ಸರ್ಟೆನ್ ಪ್ರಕೃತಿ, ನಂದು ಉಷ್ಣ ಬಾಡಿ, ಸೊ ನಾನು ಬಿಸಿಲಲ್ಲಿ ಏನ್ ಮಾಡ್ಬೇಕು, ಅಸಿಡಿಟಿ ಜಾಸ್ತಿ ಆಗುತ್ತೆ ನಂಗೆ ಸಮ್ಮರ್ ಇದ್ದಾಗ. ಸೊ ಆ ತರದ್ದು ಪದ್ಧತಿಗಳನ್ನ ನೀವು ಅರ್ಥ ಮಾಡ್ಕೊಂಡು, ನಿಮ್ಮ ಇದು ಬಾಡಿ ಟೈಪ್ ನ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಋತುಚರ್ಯನ ಫಾಲೋ ಮಾಡಿ. ಅವಾಗ ನಿಮ್ಮ ರೋಗಗಳು ಮತ್ತೆ ಇಮ್ಯುನಿಟಿ ಬಿಲ್ಡಪ್ ಮತ್ತೆ ಬಾಡಿಯಲ್ಲಿ ಇರುವಂತ ಏನೇ ತೊಂದರೆಗಳನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಬಹುದು ಋತುಚರ್ಯ ಫಾಲೋ ಮಾಡೋದ್ರಿಂದ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಋತುಚರ್ಯದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಎಲ್ಲಾ ಕಾಲದಲ್ಲೂ ಕೂಡ ಒಂದೇ ರೀತಿಯ ಲೈಫ್ ಸ್ಟೈಲ್ ಮಾಡೋದ್ರಿಂದಾಗಿ ನಮಗೆ ಹೆಲ್ತ್ ಇಶ್ಯೂಸ್ ಬರಬಹುದು. ಮಳೆಗಾಲದಲ್ಲಿ ಏನ್ ತಿನ್ಬೇಕು ಅದನ್ನೇ ಚಳಿಗಾಲದಲ್ಲಿ ತಿಂದ್ರೆ ಆಗೋದಿಲ್ಲ, ಅಥವಾ ಬೇಸಿಗೆ ಟೈಮಲ್ಲಿ ತಿಂದ್ರೆ ಆಗೋದಿಲ್ಲ. ಆದ್ರೆ ಫಿಸಿಕಲ್ ಆಕ್ಟಿವಿಟಿಯನ್ನ ಮಾತ್ರ ಈ ಎಲ್ಲಾ ಸೀಸನ್ ಅಲ್ಲೂ ಕೂಡ ಮಾಡ್ಬೇಕಾಗುತ್ತೆ. ಟೈಮ್ ಟು ಟೈಮ್ ತಿನ್ನುವಂತ
ಏನು ಆಹಾರ ಸೇವನೆಯ ಹೊತ್ತು ಕಾನ್ಸ್ಟೆಂಟ್ ಆಗಿ ಇರ್ಬೇಕಾಗತ್ತೆ ಅಂತ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಯುರ್ವೇದದ ಪ್ರಕಾರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ಹೇಗೆ? ಸೊ ಆಯುರ್ವೇದದಲ್ಲಿ ಋತುಚರ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಸೊ ಸೀಸನಲ್ ವೈಸ್ ನಮ್ಮ ಹೆಲ್ತ್ ಅನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.